Hi friend, welcome back to my YouTube channel. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ ಹೋಗ್ತಿದ್ದೇವೆ. ನಾವು ಇಲ್ಲಿ ಸರ್ಜಾಪುರದಿಂದ ಹೋಗ್ತಿದ್ದೇವೆ, ಯಾಕಂದರೆ ನಾವು ನಮ್ಮ ಅಕ್ಕ ಮನೆಯಲ್ಲಿ ಸ್ಟೇ ಆಗಿದೆ. ಅಲ್ಲಿಂದ 35 ಕಿಲೋಮೀಟ್ರ್ ಬನ್ನೇರುಘಟ್ಟ ಪಾರ್ಕ್ಗೆ. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಇದು ಎಂಟ್ರೆನ್ಸ್ ಬಯಾಲಜಿಕಲ್ ಪಾರ್ಕ್ ಅಂತ ಹಾಕಿದ್ದಾರೆ. ಎಂಟ್ರೆನ್ಸಲ್ಲೇ 3 ಕೌಂಟರ್ ಇದೆ: ಝೂ, ಸಫಾರಿ ಮತ್ತು ಬಟರ್ಫ್ಲೈ ಪಾರ್ಕ್. ಸಫಾರಿ ಫರ್ ಹೆಡ್ 400. ನಾವು ಈಗ ಜೂಗೆ ಹೋಗ್ತಿದ್ದೇವೆ. ಫರ್ ಹೆಡ್ 100 ರುಪೀಸು. ಬನ್ನೇರುಘಟ್ಟ ಅಂತ ಹಾಕಿದ್ದಾರೆ ನೋಡಿ. ಇದು ಜೂದು ಮ್ಯಾಪು. ಫಸ್ಟು ನಾವು ಜೀಬ್ರಾ ನೋಡ್ಲಿಕ್ಕೆ ಹೋದ್ರು. ಸ್ಟಾರ್ಟಿಂಗ್ ಅದೇಯ ನೋಡಿ, ಒಂದು ಅರೌಂಡು 4 to 5 ಜೀಬ್ರಾ ಇತ್ತು. ಸರೌಂಡ್ ಅಲ್ಲೇ ಓಡಾಡ್ತಾ ಇತ್ತು. ಅಂದರೆ ಅದು ದೂರದಲ್ಲಿತ್ತು, ಅಷ್ಟು ನೀಟಾಗಿ ವಿಡಿಯೋ ತೆಗಿಲಿಕ್ಕಾಗಲಿಲ್ಲ. ಝೂಮ್ ಮಾಡಿ ತೆಗೆದಿದ್ದೇನೆ. ಅಲ್ಲೇ ಓಡಾಡ್ತಿದೆ ನೋಡಿ. ಹಾಗೆ ಅದರ ನೆಕ್ಸ್ಟ್ ಇರೋದು ಜಿರಾಪೆ ನೋಡಿ, ದೂರದಲ್ಲಿದೆ. ಅದು ಹೈಟ್ ಆಗಿದೆ. ಮತ್ತು ಅಲ್ಲೇ ನಾನು ಒಂದು ನೋಟಿಸ್ ಹಾಕಿದ್ದು ಜಿರಾಪೆ ಬಗ್ಗೆ. ಅದು 2 hour ಅಷ್ಟೇ ನಿದ್ದೆ ಮಾಡುತ್ತಂತೆ. ಅದು ನಿಂತ್ಕೊಂಡೇ ನಿದ್ದೆ ಮಾಡುತ್ತಂತೆ. ನನಗೆ ಆಶ್ಚರ್ಯ ಆಯಿತು. ಅಲ್ಲೇ ಇರೋ ಒಂದು ಮರದಲ್ಲಿ ಎಲೆ ತಿಂತಿದೆ ನೋಡಿ. ಅದನ್ನೇ ಝೂಮ್ ಹಾಕಿದ್ದೇನೆ ನೋಡಿ. ಅಷ್ಟು ನೀಟಾಗಿ ಕಾಣ್ತಿಲ್ಲ. ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಇದು ಜಿಂಕೆ ಥರನೇ ಇದೆ ನೋಡಿ. ನಮ್ಮ ಸೈಡೆಲ್ಲ ಇದು ಕಡ ಅಂತ ಅಂತಾರೆ. ಅರೌಂಡು 5-6 ಇತ್ತು. ಅಲ್ಲೇ ಓಡಾಡ್ತಿದೆ ನೋಡಿ. ಹತ್ತಿರದಿಂದ ಫೋಟೋ ತೆಗೆದಿದ್ದೇನೆ ನೋಡಿ. ನೆಕ್ಸ್ಟು ಟೈಗರ್ ನೋಡ್ಲಿಕ್ಕೆ ಹೋದರು. 2 ಟೈಗರು ತುಂಬ ನಿದ್ದೆ ಮಾಡಿಬಿಟ್ಟಿದೆ. ನಾನು ಒಂದು 3-4 ಟೈಮ್ ಹೋದೆ, ಅಲ್ಲಿ ಹಾಗೆ ನಿದ್ದೆ ಮಾಡೋದಿತ್ತು. ಆಮೇಲೆ ನೆಕ್ಸ್ಟು ಕರಡಿ ಹತ್ರ ಹೋದರು. ಕರಡಿ ಹತ್ರ ಹೋದಾಗ ಅದು ಶುಗರ್ ಕೇನ್ ತಿಂತಾಯಿತ್ತು ನೋಡಿ. ಇದು ಎಮ್ಮು ಅಂತ ಅಂತಾರೆ ಇದು ಪಕ್ಷಿನ. ಇದು ಟೈಪ್ ಆಫ್ ಆಸ್ಟ್ರಿಚ್ ಥರನೇ ಇದೆ ನೋಡಿ. ಇದು ಸೀಳ್ ನಾಯಿ ನೋಡಿ, ಅಲ್ಲಿ ಓಡಾಡ್ತಿದೆ ನೋಡಿ. ಅಂದರೆ ಫುಲ್ ಸರೌಂಡು ಬ್ಯಾರಿಕೇಡ್ ಹಾಕದೇ ಇದ್ದಾರೆ. ಮೀನ್ಸ್ ಜನ ನೋಡ್ತಾ ಇರ್ತಾರಲ್ಲ, ಬಂದು ಇದು ಅಟ್ಯಾಕ್ ಮಾಡ್ಬೋದು ಅಂತ. ಮತ್ತು ಅಲ್ಲಿ ಬೋಟಿಂಗ್ ಫೆಸಿಲಿಟಿನೂ ಇದೆ. ಬೋಟಿಂಗ್ ಬೇಕಾದ್ರೂ ಮಾಡ್ಬೋದು. ಪರ್ ಹೆಡ್ಡು 40 ರುಪೀಸ್ ಅಥವಾ 50 ರುಪೀಸು. ನೆಕ್ಸ್ಟ್ ಇದು ಕೃಷ್ಣ ಮೃಗ ಅಂತ ಅಂತಾರೆ ನೋಡಿ. ಅರೌಂಡು ಒಂದು 50 to 60 ಇತ್ತು. ಅದ್ರ ಸೈಡಲ್ಲೇ ನೋಡಿ, ಇದು ಜಿಂಕೆ. ಇದು ಕಪ್ಪು ಚುಕ್ಕೆ ಜಿಂಕೆ ಅಂತ ಅಂತಾರೆ ಇದನ್ನ. ಹಾಗೆ ಅದರ ಪಕ್ಕದಲ್ಲಿ ಕ್ಯೂಟ್ ಆಗಿರೋ ಆನೆ, ಒಂದು 3 ಆನೆ ಇತ್ತು. ಒಂದು 2 ಮರಿ ಆನೆ, ಒಂದು ದೊಡ್ಡ ಆನೆ ಇತ್ತು. ಚೆನ್ನಾಗಿ ಓಡಾಡ್ಕೊಂತಿದೆ ನೋಡಿ. ಅದು ಎಲ್ಲ ಸೈಡು ಓಡಾಡ್ತಾ ಇತ್ತು. ಯಾಕಂದರೆ ಎಲ್ಲ ಸೈಡು ಜನ ಇರ್ತಾರಲ್ಲ, ಅದಕ್ಕೆಲ್ಲ ಅವ್ರ ಮಾವುತರು ಎಲ್ಲ ಸೈಡು ಓಡಾಡಲಿಕ್ಕೆ ಇದು ಮಾಡ್ತಾ ಇರ್ತಿದ್ರು ನೋಡಿ. ಇಲ್ಲಿ ಬಂದು ಒಂದು ಸೈಡ್ ನಿಂತಿದೆ. ಇದು ನೋಡಿ ಟೈಪ್ ಆಫ್ ಜಿಂಕೆನೆ. ಅದು ಕೊತ್ತಂಬರಿ ಸೊಪ್ಪು ತಿಂತಿದೆ. ನನಗೆ ಆಶ್ಚರ್ಯ ಆಯಿತು. ಹಾಗೆ ನೋಡಿ, ಇದು ಫಾಕ್ಸ್. ಇಲ್ಲೊಂದು ಅಬ್ಸರ್ವ್ ಮಾಡಿದೆ ಫಾಕ್ಸಲ್ಲಿ. ಅದು ನಿಂತ್ಕೊಂಡೋದೇ ಇಲ್ಲ, ಓಡಾಡ್ತಾನೆ ಇರುತ್ತೆ. ಯಾವಾಗಲೂ ಕಂಟಿನ್ಯೂಯಸ್ ಆಗಿ ಓಡಾಡ್ತಾನೆ ಇರುತ್ತೆ ನೋಡಿ. ಚಿರತೆ ಒಂದು 3 ಇದೆ. ಅದು ಸೇಮ್ ಟೈಗರ್ ಹಂಗೆ ಸುಸ್ತಾಗಿತ್ತು, ಏನೋ ಗೊತ್ತಿಲ್ಲ. ಇದು ನೋಡಿ ಬೆಕ್ಕು, ಕಾಡು ಬೆಕ್ಕು ಅಂತ ಅಂತಾರೆ ನಮ್ಮ ಸೈಡು. ಹಾಗೆ ಮೊಸಳೆ ಅಂತೂ ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ಕಲ್ಲು ಥರನೇ ಇದೆ, ಸೇಮ್ ಟು ಸೇಮ್ ನೋಡಿ. ಜಸ್ಟ್ ಮೂವ್ ಆಗಲಿಕ್ಕೂ ಆಗಲಿಲ್ಲ ನೋಡಿ. ಈಗ ಜಸ್ಟ್ ಮೂವ್ ಆಗ್ತಿದೆ. ಮತ್ತು ನಾನು ವಾಯ್ಸ್ ಕೊಟ್ಟಿರೋದು, ಅಲ್ಲಿ ವಾಯ್ಸ್ ಕೊಡ್ಲಿಕ್ಕೆ ಆಗಲಿಲ್ಲ. ನಾನು ಮತ್ತೆ ವಿಡಿಯೋದಲ್ಲಿ ವಾಯ್ಸ್ ಕೊಟ್ಟಿದ್ದೆ. ಏನಾದ್ರು ಮಿಸ್ಟೇಕ್ ಇದ್ದರೆ ಕ್ಷಮಿಸ್ಬಿಡಿ. ಹಾಗೆ ನೆಕ್ಸ್ಟು ಬರ್ಡ್ಸ್ ನೋಡ್ಲಿಕ್ಕೆ ಹೋದ್ರಿ. ಅಲ್ಲೇ ಬರ್ಡ್ಸ್ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ಇದೆ. ನನಗೆ ಹೆಸರೆಲ್ಲ ಅಷ್ಟು ಪರ್ಫೆಕ್ಟ್ ಆಗಿಲ್ಲ, ಗೊತ್ತಿಲ್ಲ. ಅಲ್ಲೇ ಅಂದರೆ ಜಸ್ಟ್ ವಿಡಿಯೋ ತೆಕ್ಕೊಂಡಿದ್ದು ನೋಡಿ. ಡಿಫ್ರೆಂಟ್ ಆಫ್ ಬರ್ಡ್ಸ್ ಇದೆ. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ನಾವು ಲಯನ್ ನೋಡ್ಲಿಕ್ಕೆ ಹೋದ್ವು. ಕಾಡಿನ ರಾಜ ನೋಡ್ಲಿಕ್ಕೆ ಹೋದ್ರೆ, ಆದರೆ ಕಾಡಿನ ರಾಜ ನಿದ್ದೆ ಮಾಡ್ತಿತ್ತೇನೋ, ಅಲ್ಲೇ ಕುತ್ಕೊಂಡಿದ್ದೆ ನೋಡಿ.
ಎರಡಿತ್ತು ಅಲ್ಲಿ ನೋಡಲಿಕ್ಕೆ. ಒಂದು ಆ ಸೈಡ್ ಹೋಗಿದೆ, ಒಂದು ಇಲ್ಲೇ ಇದೆ. ಅಂದರೆ ದೂರದಲ್ಲಿತ್ತು, ನಾನು ಝೂಮ್ ಹಾಕಿ ನೋಡಿದ್ದೇನೆ. ನೋಡಿ, ಇದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಇದು ಪಕ್ಷಿ. ಇದು ನೋಡಿ ಪಾರಿವಾಳ ಅಂತೆ. ಹಾಗೆ ಅರೌಂಡ್ ಒಂದು 50 to 60 ಆಮೆ ಇತ್ತು. ಎಲ್ಲ ದಡ ಮೇಲೆ ಕೂತ್ಕೊಂಡಿದೆ ನೋಡಿ, ದಡದ ಮೇಲೆ. ನೆಕ್ಸ್ಟು ಇದು ನೋಡಿ ಆಸ್ಟ್ರಿಚ್ ಥರನೇ ಇದೆ ನೋಡಿ. ಇದು ಡಿಫ್ರೆಂಟ್ ಆಫ್ ಪಕ್ಷಿ ನೋಡಿ, ಸೇಮ್ ಆಸ್ಟ್ರಿಚ್ ಥರನೇ ಇದೆ. ನೆಕ್ಸ್ಟು ಕಿಂಗ್ ಕೋಬ್ರಾ ನೋಡಿದ್ರಿ, ಅರೌಂಡ್ 6 to 7 ಕಿಂಗ್ ಕೋಬ್ರಾ ಇತ್ತು. ಇದು ಉಸಿರುವಳ್ಳಿ ಅಂತಾರೆ ನೋಡಿ. ನೆಕ್ಸ್ಟು ಹಿಪ್ಪೋಪಾಟಮ್ಸ್, ಒಂದು ಅರೌಂಡ್ 3 ಹಿಪ್ಪೋಪಾಟಮ್ಸ್ ಇತ್ತು. ಯಾವಾಗ ನೋಡಿ ನಿದ್ದೆನೇ ಮಾಡ್ತಾಯಿತ್ತು. ಮತ್ತು ಇದು ಎಕ್ಸಿಟ್ ಡೋರು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.